ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು ಬಂದುಬಿಟ್ಟು ನಾರಾವಿಯವಳು. ನನಗೆ ಎಂಬ್ರಾಯ್ಡ್ರಿ ಕಲೀಲಿಕ್ಕೆ ತುಂಬ ಆಸೆ ಇತ್ತು. ಹಾಗಾಗಿ ನಾನು ರಚನಾ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಕೂಡ ಬನ್ನಿ ಆಫ್ಲೈನ್ ಕಲೀರಿ ಅಂತ ಹೇಳಿದರು. ಇಲ್ಲಿ ಕಾರ್ಕಳದಲ್ಲಿ ಇದೆ ಅಂತ. ನಂಗೆ ಹೋಗ್ಲಿಕ್ಕಾಗಲಿಲ್ಲ. ಹಾಗಾಗಿ ನಾನು ಆನ್ಲೈನ್ ಜಾಯ್ನ್ ಆದೆ. ತುಂಬ ಚೆನ್ನಾಗಿ ಹೇಳಿಕೊಟ್ರು ಮೇಡಮ್ಮು. ನಮಗೆ ಯಾವ ವರ್ಕು ಬರಲಿಲ್ಲ ಅಂತ ಹೇಳಿದರು. ಪದೇ ಪದೇ ಎಷ್ಟು ಸಾರ್ತಿ ಹೇಳ್ಕೊಟ್ಟಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮೇಡಮ್. ಅವ್ರಿಗೆ ಧನ್ಯವಾದಗಳು. ಮತ್ತು ನಾನು ಅಂದ್ಕೊಂಡಿರಲಿಲ್ಲ ನನಗೆ ಇಷ್ಟು ಚೆನ್ನಾಗಿ ನಾನು ವರ್ಕ್ ಹಾಕ್ತೀನಿ ಅಂತ ಹೇಳಿ. ಅದು ನಾನು ವರ್ಕ್ ಹಾಕಿದ ಮೇಲೆ ನನಗೆ ಮೇಡಮ್ ಅವ್ರಿಗೆ ಒಂದು ಕೈ ಮುಗಿದು ಕೇಳ್ಕೊಳ್ತೀನಿ. ಭಾರಿ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಅವರು. ಹೀಗೇ ಎಲ್ರಿಗೂ ಹೇಳಿಕೊಡ್ಲಿ, ಹೀಗೇ ಎಲ್ಲರೂ ಅವರಿಂದ ಬೆಳೀಲಿ ಅಂತ ಆಸೆ ಪಡ್ತೀನಿ. ಮತ್ತು ನಮ್ಮ ಬ್ಯಾಚಿನವ್ರಿಗೂ ಕೂಡ ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಮೇಡಮ್ ಅವರು. ಅವ್ರನ್ನ ನೋಡಿದರೆ ತುಂಬ ಖುಷಿ ಆಗ್ತದೆ ನಮಗೂ ಕೂಡ. ಅಷ್ಟು ತಾಳ್ಮೆಯಿಂದ ನಮಗೆ ಹೇಳಿಕೊಟ್ಟಿದ್ದಾರೆ. ಅವರು ಹೇಳಿಕೊಟ್ಟಿರೋದಕ್ಕೆ ನಾವು ಕೂಡ ಇಷ್ಟೊಂದು ಕಲಿಬೇಕಾಯಿತು. ಇಲ್ಲಾಂದಿದ್ರೆ ನಮಗೂ ಕೂಡ ಆಗ್ತಿರಲಿಲ್ಲ. ತುಂಬ ಚೆನ್ನಾಗಿ ಹೇಳಿಕೊಟ್ರು ಮೇಡಮ್ಮು. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಧನ್ಯ ಆಚಾರ್ಯ ಅಂತೇಳಿ. ನಾನಿರೋದು ಕೊಪ್ಪದಲ್ಲಿ. ನನಗೆ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತ ಡ್ರೀಮ್ ಇತ್ತು. ನಾನು ಕಾರ್ಕಳದಲ್ಲಿ ಕಾಲೇಜಿಗೆ ಸೇರಿದೆ ಕೂಡ. ಆದರೆ ಹೆಲ್ತ್ ಇಶ್ಯೂಸಿಂದ ನಾನು ಕಾಲೇಜ್ ಬಿಡಬೇಕಾಗಿ ಬಂತು. ಮತ್ತು ನಾನು ಎಲ್ಲಾದರೂ ಆನ್ಲೈನ್ ಕ್ಲಾಸಸ್ ಇದೆಯಾ ಅಂತ ನೋಡ್ತಾ ಇರುವಾಗ ನನ್ನ ಕಸಿನ್ ಒಬ್ಬರು ಹೇಳಿದ್ರು, ರಚನಾ ಡಿಸೈನ್ಸ್ ಅಂತ ಒಂದು ಆನ್ಲೈನ್ ಕ್ಲಾಸ್ ನಡೆಯುತ್ತೆ, ಅದಕ್ಕೆ ನೀನು ಜಾಯ್ನ್ ಆಗು ಅಂತ ಹೇಳಿದ್ರು. ನೆಕ್ಸ್ಟ್ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ ಒನ್ ಟೈಮ್ ಜಾಯ್ನ್ ಆದೆ. ಮತ್ತು ನನಗೆ ಜಾಬ್ ಆಯಿತು. ಜಾಬ್ ಆದಾಗ ನಂಗೆ ಟೈಮಿಂಗ್ ಸೆಟ್ ಆಗ್ತಾ ಇರಲಿಲ್ಲ. ನನಗೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಲೆಫ್ಟ್ ಆಗಿಬಿಟ್ಟೆ. ಮತ್ತು ಪುನಃ ಮೇಡಮೇ ಇಲ್ಲ, ನೀನು ಮಾಡು, ನಿನ್ನ ಡ್ರೀಮ್ನ ನೀನು ಕಂಪ್ಲೀಟ್ ಮಾಡ್ಕೊ, ನೀನು ಅಂದ್ಕೊಂಡಿರೋದನ್ನ ನೀನು ಸಾಧಿಸು ನೀನು ಅಂತ ಹೇಳಿಬಿಟ್ಟು ಪ್ರೋತ್ಸಾಹ ಮಾಡಿ ಜಾಯಿನ್ ಮಾಡಿಸಿದ್ರು. ಇವಾಗ ಸೇರಿಕೊಂಡೆ. ಅಷ್ಟು ಕ್ಲಾಸಸ್ನ ಅಟೆಂಡ್ ಮಾಡಿ ಕ್ಲಾಸಸ್ ಕಂಪ್ಲೀಟಾಗಿ ಮುಗೀತು. ಇವಾಗ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾಯಿದ್ದೀನಿ. ನನಗೆ ಅಂದರೆ ಈ ಕ್ಲಾಸಿಂದ ನನಗಂತೂ ತುಂಬ ಹೆಲ್ಪ್ ಆಗಿದೆ. ಯಾಕಂದರೆ ನನಗೆ ಎಂಬ್ರಾಯ್ಡ್ರಿ ಮಾಡಬೇಕು ಅನ್ನೋದು ನನ್ನ ಡ್ರೀಮ್. ಅಂದರೆ ಫ್ಯಾಷನ್ ಡಿಸೈನಿಂಗ್ ನನ್ನ ಡ್ರೀಮ್ ಆಗಿತ್ತು. ಅದರಲ್ಲಿ ಸ್ವಲ್ಪ ಭಾಗನಾದರೂ ಕಂಪ್ಲೀಟ್ ಆಯ್ತಲ್ಲ ಅಂತ ಖುಷಿ ಇದೆ. ಪೂರ್ತಿಯಾಗಿ ಕಂಪ್ಲೀಟ್ ಮಾಡಬೇಕನ್ನೋ ಆಸೆನೂ ಇದೆ. ಬಟ್ ಅದು ಆಗ್ತಾಯಿಲ್ಲ ಅಂತ ಬೇಜಾರು ಇದೆ. ಮೇಡಮಿಂದ ಇಷ್ಟಾದರೂ ಕಂಪ್ಲೀಟ್ ಆಯ್ತಲ್ಲ ಅನ್ನೋ ಖುಷಿನೂ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೋತ್ಸಾಹದಿಂದ ನನಗೆ ಕಲಿಯೋ ಹಾಗಾಯಿತು. ನಿಮ್ಮ ಪ್ರೋತ್ಸಾಹಕ್ಕೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ ಮೇಡಮ್. ನಿಮ್ಮಿಂದ ನಾನು ಒಂದು ಅಂದ್ಕೊಂಡಿದ್ದು ಡ್ರೀಮನ್ನ ಫುಲ್ಫಿಲ್ ಆಗಲ್ಲ ಅಂದ್ಕೊಂಡಿದ್ದೆ, ಬಟ್ ನಿಮ್ಮಿಂದ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಾಯ್, ನನ್ನ ಹೆಸರು ರಶ್ಮಿತಾ ಅಂತ, ಮಣಿಪಾಲಿಂದ. ಆರಿ ವರ್ಕ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಇದೆ. ನನಗೆ ಆರಿ ವರ್ಕ್ ಕಲಿಬೇಕಂತ ತುಂಬ ಆಸೆ ಇತ್ತು. ಅದನ್ನು ಹೇಗೆ ಕಲಿಬೋದು ಅಂತ ನನಗೆ ಒಂಚೂರು ಬಟ್ ಪ್ಲ್ಯಾನ್ ಇರಲಿಲ್ಲ. ಸೊ ನಾನು ಯೂಟ್ಯೂಬಲ್ಲೆಲ್ಲ, ಇನ್ಸ್ಟಾಗ್ರಾಮಲ್ಲೆಲ್ಲ ಪಿಕ್ಸ್ ನೋಡ್ತಿದ್ದೆ, ಬ್ಲೌಸ್ ಇದೆಲ್ಲ, ಇದನ್ನೆಲ್ಲ ಹೇಗೆ ಮಾಡ್ತಾರೆ ಅಂತ ಅಷ್ಟು ಪ್ಲ್ಯಾನ್ ಇರಲಿಲ್ಲ. ಸೊ ನನಗೆ ಅದನ್ನು ನೋಡಿ ನಾನು ಸಹ ಕಲಿಬೇಕು ಅಂತ ಆಸೆ ಆಗ್ತಾ ಇತ್ತು. ಸೊ ನಾನು ಅದನ್ನು ಯಾರು ಹೇಳಿಕೊಡ್ತಾರೆ, ಎಲ್ಲಿ ಹೇಳ್ಕೊಡ್ತಾರೆ ಅಂತ ಚೂರು ನನಗೆ ಪ್ಲ್ಯಾನ್ ಇರಲಿಲ್ಲ. ಸೊ ನಾನು ಹೀಗೆ ಗೂಗಲಲ್ಲಿ ಕೆಲವು ನೇಮೆಲ್ಲ ಸರ್ಚ್ ಮಾಡಿದೆ. ಸೊ ನನಗೆ ಅಲ್ಲಿ ಅನುಪಮ ಮೇಡಮ್ದು ನಂಬರ್ ಸಿಕ್ತು. ಅನುಪಮ ಮೇಡಮ್ಗೆ ನಾನು ಆವಾಗಲೇ ನಂಬರ್ ಸಿಕ್ಕಿದ ತಕ್ಷಣ ಕಾಲ್ ಮಾಡಿ ಎಲ್ಲ ಅದರ ಬಗ್ಗೆ, ಆರಿ ವರ್ಕ್ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡಿದೆ. ಅವರ ಎಂಕ್ವೈರಿ ಅಂತೂ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಹೇಗೆ ಮಾಡ್ಬೋದು, ಯಾವ ರೀತಿ ಕಲಿಸಿಕೊಡ್ತೇವೆ, ಇದರಿಂದ ಏನು ಮಾಡ್ಬೋದು, ಎಲ್ಲ ನನಗೆ ಅದರಿಂದ ಗೊತ್ತಾಯಿತು. ಮ್ಯಾಮ್ ಅಷ್ಟು ಚೆಂದಾಗಿ ನನಗೆ ಎಂಕ್ವೈರಿಯಲ್ಲಿ ಅಷ್ಟು ಚೆಂದಾಗಿ ಹೇಳಿಕೊಟ್ಟಿದ್ದಾರೆ. ಸೊ ಮತ್ತು ನನಗೆ ಆಫ್ಲೈನ್ ಕ್ಲಾಸ್ ಬೇಕಂತ ಇತ್ತು. ಸೊ ಆಫ್ಲೈನ್ ಕ್ಲಾಸ್ ಇಲ್ಲ ಅಂತ ಹೇಳಿದರು ಮ್ಯಾಮ್. ಸೊ ಆನ್ಲೈನ್ ಕ್ಲಾಸ್ ಇದೆ, ಅದಕ್ಕೆ ಜಾಯಿನ್ ಆಗಿ ಅಂತೆಲ್ಲ ಸಜೆಸ್ಟ್ ಮಾಡಿದರು. ಆನ್ಲೈನ್ ಕ್ಲಾಸ್ ನನಗೆ ಫಸ್ಟಿಗೆ ಆನ್ಲೈನ್ ಕ್ಲಾಸಲ್ಲಿ ಅದು ಪಾಸಿಬಲ್ ಆಗ್ತದೆ ನಮ್ಮಿಂದ ಕಲೀಲಿಕ್ಕೆ. ಅದು ಆನ್ಲೈನ್ ಕ್ಲಾಸಲ್ಲಿ ಹೇಗೆ ಕಲಿಸ್ಕೊಡ್ತಾರೆ, ನಮಗೆ ಕ್ಯಾಮರಾ ಹತ್ರ ಹೇಗೆ ಕಲಿಸಿಕೊಡ್ತಾರೆ ಹಾಗೆಲ್ಲ ಇತ್ತು ನನಗೆ. ಸೊ ನಾನು ಫಿಕ್ಸ್ ಆದೆ. ಮತ್ತು ಕಲಿಬೋದು ಅಂತ ನೋಡುವ, ಅವ್ರದ್ದು ಫೀಡ್ಬ್ಯಾಕ್ ಎಲ್ಲ ನೋಡಿದೆ ನಾನು ಯೂಟ್ಯೂಬಲ್ಲಿ. ಅದರಿಂದ ನಂಗೆ ಗೊತ್ತಾಯಿತು, ಕಲಿಬೋದು, ಆನ್ಲೈನ್ ಕ್ಲಾಸ್ ಪ್ರಾಬ್ಲಮ್ ಆಗಲ್ಲ ನಮಗೆ ಅಂತ. ಸೊ ನಾನು ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆದೆ. ಆನ್ಲೈನ್ ಕ್ಲಾಸ್ ನಮಗೆ ಆ್ಯಕ್ಚುಲಿ 7 to 8 ಇತ್ತು. ನನಗೆ ನಮ್ಮ ಬ್ಯಾಚ್ 7 to 8 ನಾನು ಡ್ಯೂಟಿಗೆ ಹೋಗಿ ಬಂದು ಕ್ಲಾಸಿಗೆ ಕೂತ್ಕೊಳ್ತಿದ್ದೆ. ಸೊ ಫಸ್ಟ್ ಡೇ ಸ್ಟಾರ್ಟ್ ಆಯಿತು
ಫಸ್ಟ್ ಇಂಟ್ರಡಕ್ಷನ್ ಎಲ್ಲ ತೊಗೊಂಡ್ರು ಫಸ್ಟ್ ಡೇ. ಮತ್ತು ಹೋಗ್ತಾ ಹೋಗ್ತಾ ನಮಗೆ ಸ್ಟಿಚಸ್, ಸ್ಯಾಟಿನ್ ಸ್ಟಿಚ್, ಚೈನ್ ಸ್ಟಿಚ್ ಎಲ್ಲ ಹೇಳಿಕೊಟ್ರು. ಚೈನ್ ಸ್ಟಿಚ್ಚಿಂದ ಸ್ಯಾಟಿನ್ ಸ್ಟಿಚ್ ತನಕ ಸ್ವಲ್ಪ ನನಗೆ ಕಷ್ಟನೇ ಆಯಿತು, ಬಟ್ ನಮಗೆ ಕಷ್ಟ ಅಂತ ಅನಿಸ್ಲಿಲ್ಲ. ಯಾಕಂದರೆ ಮೇಡಮ್ ನಮಗೆ ಅಷ್ಟು ಚೆಂದ ಮಾಡಿ ಹೇಳಿಕೊಡ್ತಾರೆ. ಯಾಕಂತ ಹೇಳಿದರೆ ಅವರು ನಮಗೆ ಗೊತ್ತಾಗದಿದ್ದರೆ ಪುನಃ ಕೇಳಿ, ಡೌಟ್ಸ್ ಕೇಳಿ, ಎಂತ ಇದ್ರೂ ಸಹ ಕೇಳಿ ಅಂತ ಹೇಳಿ ನಮಗೇನೆ ಒಂಚೂರು ಸಹ ಡೌಟ್ ಬರದ ಹಾಗೆ, ಡೌಟ್ ಇದ್ದರೂ ಅಲ್ಲೇ ಸಾಲ್ವ್ ಮಾಡ್ತಾರೆ ಅವರು. ಮತ್ತು ಅದೇ ದಿನ ವೀಡಿಯೋಸ್ ಎಲ್ಲ ಹಾಕ್ತಾರೆ. ಆಗ ನಮಗೆ ತುಂಬ ವೀಡಿಯೋಸ್ ಹಾಕುವಾಗ ನಮಗೆ ಸ್ವಲ್ಪ ಈಸಿ ಆಗ್ತಿತ್ತು. ಅಷ್ಟು ಚೆಂದ ಮಾಡಿ ಮೇಡಮ್ ಹೇಳಿಕೊಡ್ತಾರೆ. ನಾನಂತ ಅಂದ್ಕೊಂಡಿರಲಿಲ್ಲ ಆರಿ ವರ್ಕ್ ನನಗೆ ನಾನು ಕಲಿತೀನಿ ಮಾಡ್ಬೋದು ಅಂತ ಅಂದ್ಕೊಂಡೇ ಇರಲಿಲ್ಲ. ಫಸ್ಟ್ ಬ್ಲೌಸ್ ಥ್ರೆಡ್ ವರ್ಕಲ್ಲಿ ಮಾಡಿಸ್ತಾರೆ, ಮತ್ತು ಸೆಕೆಂಡ್ ಬ್ಲೌಸ್ ನಮಗೆ ಜ್ಯುವೆಲರಿ ವರ್ಕ್ ಮಾಡಿಸ್ತಾರೆ. ಅಷ್ಟು ನಮಗೆ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಮೇಡಮು ತುಂಬ ಒಳ್ಳೆ ಮಾಡಿ ಹೇಳಿಕೊಡ್ತಾರೆ. ಇದು ಆನ್ಲೈನ್ ಕ್ಲಾಸ್ ಪ್ರಾಬ್ಲಮ್ ಅಂತ ನನಗೆ ಅನಿಸ್ಲೇ ಇಲ್ಲ, ಇವತ್ತಿಗೂ ನನಗೆ ಅನಿಸ್ಲಿಲ್ಲ. ಅದರಿಂದ ಆ್ಯಕ್ಚುಲಿ ಒಳ್ಳೆಯದೇ ಆಗಿದೆ ನನಗೆ ಆನ್ಲೈನ್ ಕ್ಲಾಸಿಂದ, ಹೆಲ್ಪ್ಫುಲ್ ಆಗಿದೆ. ಬಿಕಾಸ್ ನನಗೆ ಡ್ಯೂಟಿಯಿಂದ ಹೋಗಿ ಬರಬೇಕಾಯಿತು. ಸೊ ನಮಗೆ ಆನ್ಲೈನ್ ಕ್ಲಾಸ್ ಸ್ವಲ್ಪ ಪ್ರಾಫಿಟ್ ಆಯಿತು. ಅದರಿಂದ ನಮಗೆ ಏನು ಪ್ರಾಬ್ಲಮ್ ಆಗಲಿಲ್ಲ ಕಲೀಲಿಕ್ಕೆ. ನಂದು ಹಾಗೆ ಈಗ ನಾನು ಸೆಕೆಂಡ್ ಬ್ಲೌಸ್ ಮಾಡ್ತಾ ಇದ್ದೇನೆ, ಜ್ಯುವೆಲರಿ ವರ್ಕ್ ಇದ್ದು. ಇದು ನಂದು ಸೆಕೆಂಡ್ ಬ್ಲೌಸ್ ಥ್ರೆಡ್ ವರ್ಕ್ ಜ್ಯುವೆಲರಿ ವರ್ಕ್ ಮಾಡ್ತಿದ್ದೀನಿ. ಬ್ಯಾಕ್ ನೆಕ್ ಕಂಪ್ಲೀಟ್ ಆಗಿದೆ. ಈಗ ಫ್ರಂಟ್ ನೆಕ್ ಮತ್ತು ಸ್ಲೀವ್ಸ್ ಮಾಡಲಿಕ್ಕೆ ಪೆಂಡಿಂಗ್ ಇದೆ. ಇದು ನಾನು ಇಷ್ಟಪಟ್ಟು ಮಾಡಿದ್ದು. ಇದಕ್ಕೆ ನನಗೆ ಮೇಡಮ್ ತುಂಬ ಹೆಲ್ಪ್ ಮಾಡಿದ್ದಾರೆ, ಯಾವ ರೀತಿ ಮಾಡಬೇಕು, ಯಾವ ತೊಗೋಬೇಕು, ಯಾವ ಬೀಡ್ಸ್ ತೊಗೋಬೇಕು ಅಂತೆಲ್ಲ. ಸೊ ನಾನು ಅನುಪಮ ಮೇಡಮ್ಗೆ ನಾವು ಲಕ್ಕಿ ಆ್ಯಕ್ಚುಲಿ. ಅನುಪಮ ಮೇಡಮ್ ಸ್ಟೂಡೆಂಟ್ಸ್ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಪ್ರೌಡ್ ಫೀಲ್ ಆಗ್ತದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಿಮಗೆ, ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಪ್ರತಿಭಾ ಅಂತೇಳಿ. ನಾನು ಅನುಪಮ ಮೇಡಮಿನ ಆಗಸ್ಟ್ ಆನ್ಲೈನ್ ಆರಿ ಬ್ಯಾಚಿನ ಸ್ಟೂಡೆಂಟ್ ಆಗಿದ್ದೆ. ನನಗೆ ಹೀಗೆ ಉಂಟು ಅಂತ ಹೇಳಿದವರು ನನ್ನ ಈ ಹತ್ತಿರದ ಒಬ್ಬರು ಮಾಲಿನಿ ಅಂತ ಹೇಳಿ ಟೈಲರ್ ಇದ್ದಾರೆ. ಅವ್ರು ನಮಗೆ ತುಂಬ ಹತ್ತಿರ. ಹಾಗೆ ಅವರು ಮಾಲಿನಿ ಅಕ್ಕ ಹೇಳಿ ನಾನು ಹೀಗೆ ಸೇರಿಕೊಂಡ ನಂತರ ನನಗೆ ಆನ್ಲೈನಲ್ಲಿ ಹೇಗೆ ಕಲಿಸ್ತಾರಪ್ಪ ಅಂತ ಹೇಳಿ ಆಗ್ತಾ ಇತ್ತು. ಅಂದರೆ ಎಲ್ಲರೂ ಈಗ ಆಫ್ಲೈನ್ ಬ್ಯಾಚಿಗೆ ಸೇರ್ತಾ ಇದ್ದಾರೆ ಅಂತ ಹೇಳಿ ಕೇಳಿದ್ದೆ. ಹಾಗೆ ಅವರು ಹೇಳಿದರು ಆನ್ಲೈನಲ್ಲಿ ಚೆಂದ ಹೇಳಿಕೊಡ್ತಾರೆ ಅಂತ, ನೀನು ಸೇರಿಕೊ ಅಂತ ಹೇಳಿದರು. ಹಾಗೆ ನಾನು ಸೇರಿಕೊಂಡ ನಂತರ 1 hour ಹೇಗೆ ಸ್ಪೆಂಡ್ ಆಗ್ತಿತ್ತು, ಹೇಗೆ ಹೋಗ್ತಿತ್ತು ಅಂತ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಚೆಂದ ಹೇಳಿಕೊಡ್ತಾ ಇದ್ರು. ದಿನಕ್ಕೆ 2 ಸ್ಟಿಚ್ 3 ಸ್ಟಿಚ್ ಎಲ್ಲ ಹೇಳಿಕೊಡ್ತಾ ಇದ್ರು. ಒಮ್ಮೊಮ್ಮೆ ಒಂದು ಸರ್ತಿ ಅರ್ಥ ಆಗದಿದ್ರೆ 2 ಸರ್ತಿ 3 ಸರ್ತಿ ಎಲ್ಲ ಹೇಳಿಕೊಡ್ತಾ ಇದ್ರು. ಅಂದರೆ ತುಂಬ ಚೆಂದ ಹೇಳಿಕೊಡ್ತಾರೆ. ಎಂಥದೇ ಕೂಡ ಫಾಲ್ಟ್ ಅಂತ ಹೇಳುವಾಗ ಇಲ್ಲ, ತುಂಬ ಚೆಂದ ಹೇಳಿಕೊಡ್ತಾರೆ. ಮತ್ತು ನಂದು ಥ್ರೆಡ್ ವರ್ಕ್ ಬ್ಲೌಸ್ ಕಂಪ್ಲೀಟ್ ಆಯಿತು, ಅದು ಕೂಡ ಚೆಂದ ಬಂದಿದೆ. ಬೀಡ್ಸ್ ವರ್ಕಿಂದು ಕೂಡ ಕಂಪ್ಲೀಟ್ ಆಗಿದೆ, ಅದು ಕೂಡ ಚೆಂದ ಬಂದಿದೆ. ಇದು ಈ ಬ್ಯಾಚ್ ಮುಗಿದ ಕೂಡಲೇ ನನಗೆ ನನ್ನ ಬ್ಯಾಚ್ ಮೇಟ್ ಒಬ್ಬರು ಸುಮಿತಾ ಅಂತ ಹೇಳಿ ಅವರು ನನಗೆ ಒಂದು ಫಸ್ಟ್ ಕಸ್ಟಮರ್ ಆರ್ಡರನ್ನು ಕೊಟ್ಟಿದ್ದಾರೆ. ಅದು ಕೂಡ ಕಂಪ್ಲೀಟ್ ಮಾಡಿಕೊಟ್ಟು ನನಗೆ ಅಮೌಂಟ್ ಕೂಡ ಬಂದಿದೆ. ತುಂಬ ಥ್ಯಾಂಕ್ಸ್ ಸುಮಿತಾ ನಿಮಗೆ. ಮತ್ತು ಇವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ತುಂಬ ಚೆಂದ ಹೇಳಿಕೊಡ್ತಾರೆ, ಯಾವುದೇ ರೀತಿಯ ಇದಿಲ್ಲ. ಮತ್ತು ಅವರು ಎಷ್ಟು ಚೆಂದ ಹೇಳಿಕೊಡ್ತಾರೆ ಅಂತ ಹೇಳಿದರೆ ಅವರಿಗೆ ಎಷ್ಟು ಕಷ್ಟ ಇದ್ದರೂ ಅವರೇನದನ್ನು ತೋರಿಸಿಕೊಳ್ಳೋದಿಲ್ಲ. ಎಷ್ಟು ಸರ್ತಿ ಕೇಳಿದರೂ ಹೇಳಿಕೊಡ್ತಾರೆ. ಮತ್ತು ಇದನ್ನು ಕಲೀಲಿಕ್ಕೆ ಹೊಲಿಗೆ ಬರಲೇಬೇಕು ಅಂತೇನಿಲ್ಲ, ಹೊಲಿಗೆ ಗೊತ್ತಿಲ್ಲದವರು ಕೂಡ ಇದಕ್ಕೆ ಜಾಯ್ನ್ ಆಗ್ಬೋದು. ತುಂಬ ಚೆಂದ ಹೇಳಿಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹೆಲೋ ಎವ್ರಿವನ್, ನಾನು ದೀಪಾ ಬಂಟಕಲ್ ಉಡುಪಿಯಿಂದ. ನಾನು ಅನುಪಮ ಮೇಡಮ್ ಅವರ ರಚನಾ ಡಿಸೈನರ್ಸ್ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಆನ್ಲೈನ್ ಸ್ಟೂಡೆಂಟು. ನನಗೆ ಮುಂಚೆಯಿಂದ ಸಹ ಸ್ಟಿಚ್ಚಿಂಗ್ ಗೊತ್ತಿರೋದ್ರಿಂದ ನಾನು ಎಂಬ್ರಾಯ್ಡ್ರಿ ಸಹ ಕಲಿತೆ. ನನಗೆ ಸ್ಟಿಚ್ ಜೊತೆಗೆ ಎಂಬ್ರಾಯ್ಡ್ರಿ ಸಹ ನಾನು ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಕಸ್ಟಮರ್ ಆರ್ಡರ್ಸ್ ತಗೊಳ್ಬೋದು ಅನ್ನೋ ಉದ್ದೇಶದಿಂದ ನಾನು ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ತುಂಬ ಇಷ್ಟಪಡ್ತಿದ್ದೆ. ಹೀಗೆ ನಾನು ಫ್ರೆಂಡ್ಸ್ ಮುಖಾಂತರ ನಾನು ಮ್ಯಾಮ್ನ ಆ್ಯಡ್ ನೋಡಿ ಮ್ಯಾಮ್ ಜೊತೆ ಮಾತಾಡಿ ಕ್ಲಾಸ್ಗೆ ಜಾಯ್ನ್ ಆದೆ. ಸ್ಟಾರ್ಟಿಂಗ್ ನನಗೆ ಈ ಕ್ಲಾಸಲ್ಲಿ ನೀಡಲ್ ರೊಟೇಷನ್ ಆಗಿರ್ಬೋದು, ಯಾವುದೇ ಸ್ಟಿಚಸ್ ಆಗಿರ್ಬೋದು ತುಂಬ ಕಷ್ಟ ಅನ್ನಿಸ್ತಿತ್ತು ಮಾಡಲಿಕ್ಕೆ. ಆಗ್ತಾನೇ ಇರಲಿಲ್ಲ, ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಪ್ರಾಕ್ಟೀಸ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ನಾವು ಸ್ಟಿಚಸ್ನ ಕಲ್ತ್ವಿ. ಮ್ಯಾಮ್ ಕೂಡ ತುಂಬ ಸಪೋರ್ಟಿವ್ ಆಗಿ ತುಂಬ ತಾಳ್ಮೆ ಇಟ್ಕೊಂಡು ನಮಗೆ ಈ ಸ್ಟಿಚಸ್ ಕಲೀಲಿಕ್ಕೆ, ಎಂಬ್ರಾಯ್ಡ್ರಿ ಕಲೀಲಿಕ್ಕೆ ಹೆಲ್ಪ್ ಮಾಡಿದರು.
ನಮಗೆ ಈ ಕ್ಲಾಸಲ್ಲಿ ಮ್ಯಾಮು 2 ಬ್ಲೌಸ್ನ ಕಲಿಸ್ತಾರೆ. ಒಂದು ಥ್ರೆಡ್ ವರ್ಕ್ ಬ್ಲೌಸು, ಒಂದು ಅರಿ ವರ್ಕ್ ಬ್ಲೌಸು. ಎಂಬ್ರಾಯ್ಡ್ರಿ ಕಲಿಯೋದ್ರಿಂದ ನಮಗೆ ಮುಂದೆ ಫ್ಯೂಚರಲ್ಲಿ ಒಳ್ಳೆಯದಾಗುತ್ತೆ. ಯಾವುದಾದ್ರೂ ಕಸ್ಟಮರ್ ಆರ್ಡರ್ ತಗೊಂಡು ನಾವು ನಮ್ಮ ಸ್ವಂತ ಬ್ಲೌಸ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ, ಅಥವಾ ಮನೆಯಲ್ಲೇ ಕೂತಿರೋರಿಗೆ ಒಂದು ಒಳ್ಳೆಯ ಅವಕಾಶ ಕೂಡ ಆಗಿರ್ಬೋದು. ನಿಜ ಹೇಳಬೇಕಂದ್ರೆ ಅನುಪಮ ಮ್ಯಾಮ್ ನಮಗೆ ತುಂಬ ಸಪೋರ್ಟಿವ್ ಆಗಿ, ತುಂಬ ತಾಳ್ಮೆ ಹಿಡ್ಕೊಂಡು ನಮಗೆ ಈ ಕ್ಲಾಸಲ್ಲಿ ಎಲ್ಲ ಸ್ಟಿಚಸ್ನ ಹೇಳಿಕೊಟ್ಟಿದ್ದಾರೆ. ನಾವು ಆನ್ಲೈನ್ ಕ್ಲಾಸಲ್ಲಿ ಕಲಿತಿದ್ದೇವಾ ಅಥವಾ ಆಫ್ಲೈನ್ ಕಲಿತಿದ್ದೇವಾ, ಯಾವುದಕ್ಕೂ ಒಂದು ಡಿಫ್ರೆನ್ಸ್ ನಮಗೆ ಗೊತ್ತಾಗ್ತಿರಲಿಲ್ಲ. ಆಫ್ಲೈನಲ್ಲಿ ಹೇಗೆ ಮ್ಯಾಮ್ ಹೇಳಿಕೊಡ್ತಿದ್ರು ಹಾಗೆಯೇ ನಮಗೆ ಆನ್ಲೈನಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ನಾನು ಫಸ್ಟ್ ಸೆಲೆಕ್ಟ್ ಮಾಡಿರೋ ಬ್ಲೌಸು ಥ್ರೆಡ್ ವರ್ಕ್ ಬ್ಲೌಸು. ನಾನು ಇದನ್ನ ಮಾಡಿದ್ದೇನೆ. ಇದನ್ನ ಮಾಡಲಿಕ್ಕೆ ನನಗೆ ತುಂಬ ಟೈಮ್ ಸಹ ಹಿಡಿತು ಮತ್ತು ತುಂಬ ಕಷ್ಟದ ಡಿಸೈನ್ ಕೂಡ. ಮ್ಯಾಮ್ ತುಂಬ ಚೆನ್ನಾಗಿ ಹೇಳಿಕೊಟ್ರು, ಹಾಗಾಗಿ ಈಸಿಯಲ್ಲಿ ಮಾಡಿದ್ದೇನೆ. ಹಾಗೆ ಸೆಕೆಂಡ್ ಬ್ಲೌಸು ಬೀಡ್ ವರ್ಕ್ ಬ್ಲೌಸು. ಇದು ನಾನು ಸೆಕೆಂಡ್ ಬ್ಲೌಸ್ ಮಾಡಿರೋದು. ಇದನ್ನು ಮಾಡಲಿಕ್ಕೆ ಇದು ಸಿಂಪಲ್ ಇದೆ. ಬೀಡ್ ವರ್ಕ್ ತುಂಬ ಈಸಿ ಆಗುತ್ತೆ ಮಾಡಲಿಕ್ಕೆ, ಮತ್ತೆ ಪ್ರಾಕ್ಟೀಸ್ ಆಗಿ ಈಸಿ ಆಗಿರುತ್ತೆ ಕಲೀಲಿಕ್ಕೆ ಸಹ. ಹಾಗೆ ತುಂಬ ಚೆನ್ನಾಗಿ ನಮಗೆ ಕ್ಲಾಸಸ್ ಆನ್ಲೈನಲ್ಲಿ ಮಾಡಲಿಕ್ಕೆ ಆಗುತ್ತೆ. ನಾನು ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ, ಬಟ್ ಇವಾಗ ನಾನು ಮ್ಯಾಮ್ ಸಹಾಯದಿಂದ ಎಂಬ್ರಾಯ್ಡ್ರಿಯನ್ನು ಕಲಿತು ಒಳ್ಳೆ ರೀತಿಯಲ್ಲಿ ಇನ್ನೂ ಮುಂದುವರಿಸ್ಕೊಂಡು ಹೋಗಬೇಕು. ಈಗ ನೀಡಲ್ ರೊಟೇಷನ್ ಎಲ್ಲ ತುಂಬ ಈಸಿಯಾಗಿ ಬರ್ತಾ ಇದೆ. ಈಗ ತುಂಬ ಖುಷಿ ಆಗ್ತಾ ಉಂಟು. ಇದು ತುಂಬ ವರ್ತ್ಫುಲ್ ಈ ಕೋರ್ಸ್ ನಾನು ಕಲಿತದ್ದು ಅಂಥೇಳಿ ನನಗೆ ಅನ್ನಿಸ್ತಾ ಉಂಟು. ಮತ್ತು ಈಗ ಇದೆಲ್ಲ ನಾನು ಮಾಡಿದ ವರ್ಕ್, ಇದೊಂದು ಜ್ಯುವೆಲ್ ವರ್ಕ್ ಮಾಡಿದ್ದೇನೆ. ಹಾಗೆ ಇದೊಂದು ಬೀಡ್ ವರ್ಕ್ ಕೂಡ ಉಂಟು ನೋಡಿ. ಇದು ಥ್ರೆಡ್ ವರ್ಕ್. ಇದನ್ನೆಲ್ಲ ನೋಡುವಾಗ ನನಗೆ ತುಂಬ ಖುಷಿ ಆಗ್ತಾ ಉಂಟು. ಯಾವಾಗಲೂ ಇದನ್ನೇ ಮಾಡಿ ಕೂತ್ಕೊಳ್ಳುವ ಅಂಥೇಳಿ. ನಾನು ಹೇಳೋದಂದರೆ ಇದು ಯಾರು ಬೇಕಿದ್ರೂ ಕಲಿಬೋದು, ವರ್ಕಿಂಗ್ ವುಮನ್ನೇ ಕಲಿಬೋದು, ಮನೆಯಲ್ಲಿರುವವ್ರಿಗೆ ಕಲಿಬೋದು. ಅಷ್ಟು ಈಸಿಯಾಗಿ ಮೇಡಮ್ ಕಲಿಸ್ಕೊಡ್ತಾರೆ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ರಚನಾ ಡಿಸೈನರ್ ಕಾಂಟ್ಯಾಕ್ಟ್ ಮಾಡಿ ಕಲಿಯಿರಿ, ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ ಅಂತೇಳಿ ಹೇಳ್ತೀನಿ.